ಸಾಮಾನ್ಯರಾಗಿದ್ಕೊಂಡೇ ತಮ್ಮೊಳಗೆ ಅಸಾಧಾರಣ ಶಕ್ತಿ ಇದೆ ಅಂತ ಕಂಡುಹಿಡಿಯೋ ಕತೆಗಳನ್ನ ಕೇಳೋಕೆ ಒಂಥರ ಮಜಾ ಅಲ್ವಾ? ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಕತೆ. ಇದು ವಿಲ್ ಸ್ಟ್ಯಾಂಟನ್ ಅನ್ನೋ ಹುಡುಗನ ಕಥೆ. ಒಂದೇ ಒಂದು ರಾತ್ರಿಯಲ್ಲಿ ಅವನ ಇಡೀ ಜೀವನನೇ ಹೇಗೆ ತಲೆಕೆಳಗಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಹೌದು, ಇವನೇ ನಮ್ಮ ಕಥೆಯ ಹೀರೋ, ವಿಲ್ ಸ್ಟಾಂಟನ್. ಕ್ರಿಸ್ಮಸ್ ಹಬ್ಬದ ಸಮಯ. ಎಲ್ಲೆಲ್ಲೂ ಹಿಮ ಬೀಳ್ತಾ ಇತ್ತು. ಆ ಸಮಯದಲ್ಲಿ ಅವನ ಆ ಸಾಮಾನ್ಯ ಜೀವನದಲ್ಲಿ ಒಂದು ಅದ್ಭುತ, ಅಷ್ಟೇ ಅಪಾಯಕಾರಿಯಾದ ಒಂದು ತಿರುವು ಕಾಯ್ತಾ ಇತ್ತು. ನೋಡಿ, ಕತೆ ಶುರುವಾದಾಗ ವಿಲ್ ಹೇಗಿದ್ದ ಅಂದ್ರೆ, ತಾನು ಇಷ್ಟಪಡೋ ಹುಡುಗಿ ಹತ್ರ ಹೋಗಿ ಮಾತಾಡೋಕೊಂದು ಧೈರ್ಯ ಇಲ್ದ ಒಬ್ಬ ನಾಚಿಕೆ ಸ್ವಭಾವದ ಹುಡುಗ. ಆದ್ರೆ ಕಥೆ ಮುಗಿಯೋಷ್ಟರಿ ಇಡೀ ಜಗತ್ತನ್ನೇ ರಕ್ಷಿಸೋ ಒಬ್ಬ ಪ್ರೊಟೆಕ್ಟರ್, ಅಂದ್ರೆ ಒಬ್ಬ ಸಾಮಾನ್ಯ ಹುಡುಗನಿಂದ ಇಡೀ ಪ್ರಪಂಚದ ರಕ್ಷಕನಾಗೋ ಈ ಟ್ರಾನ್ಸ್ಫಾರ್ಮೇಷನ್, ಇದು ಹೇಗೆ ಸಾಧ್ಯವಾಯಿತು? ಬನ್ನಿ ಈ ಪಯಣವನ್ನ ಶುರು ಮಾಡೋಣ. ವಿಲ್ನ ಪ್ರಪಂಚ ನಿಜಕ್ಕೂ ತುಂಬಾನೇ ಸಿಂಪಲ್ ಆಗಿತ್ತು. ಅವರ ಮನೆಯಲ್ಲಿ 7 ಜನ ಮಕ್ಕಳು, ಅದರಲ್ಲಿ ಇವನು 6ನೇವನು. ಪಾಪ ಅವನಿಗೆ ಫ್ರೆಂಡ್ಸ್ ಅಂತ ಯಾರೂ ಇರಲಿಲ್ಲ. ಬಸ್ನಲ್ಲಿ ಪ್ರತಿದಿನ ಕಾಣೋ ಕೆಂಪು ಸ್ಕಾರ್ಫ್ ಹಾಕೊಂಡಿರೋ ಹುಡುಗಿ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಆದ್ರೆ ಅವಳತ್ರ ಹೋಗಿ ಮಾತಾಡೋ ಧೈರ್ಯ ಮಾತ್ರ ಇರಲೇ ಇಲ್ಲ. ಅವನ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂದ್ರೆ ಅದು ಒಂದು ದೊಡ್ಡ ಕುಟುಂಬ. ಯಾವಾಗ್ಲೂ ಗದ್ದಲ, ಗಲಾಟೆ. ವಿಲ್ಗೆ 5 ಜನ ಅಣ್ಣಂದಿರು, ಒಬ್ಳು ತಂಗಿ. ಅಣ್ಣಂದ್ರಂತೂ ಸದಾ ಅವನನ್ನ ಕಿಚಾಯಿಸ್ತಾನೇ ಇರ್ತಿದ್ರು. ಎಲ್ಲದರ ಮಧ್ಯ ಅವನಿಗೆ ಸ್ವಲ್ಪ ಕ್ಲೋಸ್ ಆಗಿದ್ದಿದ್ದು ಅವನ ತಂಗಿ ಗ್ವೆನ್ ಮಾತ್ರ. ಅವಳು ಒಬ್ಬಳೇ ಅವನನ್ನ ಅರ್ಥ ಮಾಡ್ಕೋತಿದ್ದಿದ್ದು. ಅಷ್ಟೇ ಅಲ್ಲ, ಅವನ ಬರ್ತ್ಡೇಗಂತ ಒಂದು ಸ್ಪೆಷಲ್ ವಾಚ್ ಕೂಡ ಗಿಫ್ಟಾಗಿ ಕೊಟ್ಟಿದ್ಲು. ಸರಿ, ಎಲ್ಲಾ ಶುರುವಾಗಿದ್ದು ಅವನ ಬರ್ತ್ಡೇ ದಿನ. ಆ ದಿನ ಅವನು ಸುಮ್ಮನೆ ಚೆನ್ನಾಗಿ ಹಿಮ ಬಂದ್ರೆ ಸಾಕಪ್ಪ ಅಂತ ಅನ್ಕೋತಾನೆ. ಅಷ್ಟೇ. ಆಶ್ಚರ್ಯ ಅಂದ್ರೆ ಅವನ ಆಸೆ ನಿಜವಾಗುತ್ತೆ. ಅದಾದ್ಮೇಲೆ ಅವನಿಗೆ ಗೊತ್ತಿಲ್ಲದ ಹಾಗೆ ಅವನಲ್ಲಿ ಏನೋ ಒಂದು ವಿಚಿತ್ರ, ಕಂಟ್ರೋಲ್ ಮಾಡೋಕ್ಕಾಗದ ಶಕ್ತಿ ಕಾಣಿಸ್ಕೊಡಕ್ಕೆ ಶುರುವಾಗುತ್ತೆ. ಅದಾದ್ಮೇಲೆ ಒಂದಾದ್ಮೇಲೆ ಒಂದು ವಿಚಿತ್ರ ಘಟನೆಗಳು ನಡೀತಾನೇ ಇತ್ತು. ಮೊದಲು ಅವನು ಆಸೆಪಟ್ಟ ಹಾಗೆ ಹಿಮ ಬಂತು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಒಂದು ಮರದ ಮೇಲೆ 100 ಕಾಗೆಗಳು ಬಂದು ಕೂತ್ಕೊಂಡು. ಆಮೇಲೆ ಒಂದು ದಿನ ಸುಮ್ಮನೆ ಕಿಟಕಿ ಮುಚ್ಚೋವಾಗ ಅವನಿಗೊತ್ತಾಯಿತು ತನ್ನಲ್ಲಿ ಅಸಾಮಾನ್ಯ ಶಕ್ತಿ ಬಂದಿದೆ ಅಂತ. ಈ ಎಲ್ಲಾ ಘಟನೆಗಳಿಂದ ವಿಲ್ಗೆ ಕನ್ಫ್ಯೂಷನ್, ಭಯ ಎಲ್ಲವೂ ಶುರುವಾಗಿತ್ತು. ಇದೆಲ್ಲ ಒಂದು ತುದಿಗೆ ತಲುಪಿದ್ದು ಒಂದು ಮಾಲ್ನಲ್ಲಿ ಅವನ ಮೇಲೆ ನಡೆದ ಅಟ್ಯಾಕ್ನಿಂದ. ಹೌದು, ಆ ಮಾಲ್ನಲ್ಲಿ ಏನಾಯ್ತು ಅಂದ್ರೆ, ಯಾರೋ ಫೇಕ್ ಪೊಲೀಸರು ಬಂದು ಸುಮ್ಸುಮ್ನೆ ಕಳ್ತನದ ಆರೋಪ ಹೊರಿಸಿ ಚಿಹ್ನೆ ಎಲ್ಲಿದೆ ಹೇಳು ಅಂತ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆಗ ಅವರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ವಿಲ್ಗೆ ಮೊದಲ ಬಾರಿಗೆ ತನ್ನೊಳಗಿನ ಅಸಾಧಾರಣ ಶಕ್ತಿ ಹೇಗಿದಲ್ಲೋದ್ರ ಒಂದು ಝಲಕ್ ಸಿಗುತ್ತೆ. ಅಲ್ಲಿಂದ ತಪ್ಸ್ಕೊಂಡ್ ಬರ್ಬೇಕಾದ್ರೆ ದಿ ರೈಡರ್ ಅಂತ ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿ ಅವನ ಬೆನ್ನಟ್ತಾನೆ. ಆಗ ಮಿಸ್ ಗ್ರೇಥಾನ್ ಮತ್ತು ಲಿಯಾನ್ ಅನ್ನೋ ಇಬ್ರು ಬಂದು ಅವನ್ನ ಕಾಪಾಡ್ತಾರೆ. ಆಗ್ಲೇ ಅವರು ವಿಲ್ನ ನಿಜವಾದ ಐಡೆಂಟಿಟಿ ಏನು ಅನ್ನೋದನ್ನ ಅವನಿಗೆ ಹೇಳ್ತಾರೆ. ಅವರ ಪ್ರಕಾರ ವಿಲ್ ಒಬ್ಬ ಸಾಮಾನ್ಯ ಹುಡುಗನೇ ಅಲ್ಲ, ಅವನು ದ ಸೀಕರ್ ಅಂದ್ರೆ ಹುಡುಕುವವನು. ಅವನ ಕೆಲಸ ಏನು ಅಂದ್ರೆ ಕತ್ತಲೆಯಿಂದ ಬೆಳಕನ್ನು ರಕ್ಷಿಸೋದು. ಪ್ರಾಚೀನ ಕಾಲದಿಂದಲೂ ಬೆಳಕು ಮತ್ತು ಕತ್ತಲೆ ನಡುವೆ ಒಂದು ಯುದ್ಧ ನಡೀತಾ ಇದೆ. ಅದರಲ್ಲಿ ಇವನ ಪಾತ್ರ ತುಂಬಾ ಮುಖ್ಯ. ಭವಿಷ್ಯವಾಣಿಯ ಪ್ರಕಾರ ಈ ಸೀಕರ್ 7ನೇ ಮಗನ 7ನೇ ಮಗನಾಗಿರ್ತಾನೆ. ಇದನ್ನೆಲ್ಲ ಕೇಳಿದ ತಕ್ಷಣ ವಿಲ್ಗೆ ನಂಬೋಕೆ ಆಗಲ್ಲ. ಅವನು ನೇರವಾಗಿ ಹೇಳ್ತಾನೆ, ನೋಡಿ, ನೀವು ತಪ್ಪು ವ್ಯಕ್ತಿನ ಆಯ್ಕೆ ಮಾಡಿದ್ದೀರಾ. ನನಗಿರೋದು 5 ಜನ ಅಣ್ಣಂದಿರು. ಅಂದ್ರೆ ನಾನು 6ನೇ ಮಗ, 7ನೇ ಮಗ ಅಲ್ಲ ಅಂತ. ಅವನ ಪ್ರಕಾರ ಆ ಭವಿಷ್ಯವಾಣಿಯ ಲೆಕ್ಕಾಚಾರನೇ ತಪ್ಪಾಗಿತ್ತು. ಆದ್ರೆ ಆ ಯೋಧರು ಅವನಿಗೆ ಒಂದು ಮಿಷನ್ ಕೊಡ್ತಾರೆ. ಅವರು ಹೇಳೋ ಪ್ರಕಾರ ಈ ಜಗತ್ತನ್ನ ಕತ್ತಲೆ ಆವರಿಸೋದನ್ನ ತಡಿಬೇಡಂದ್ರೆ ಅವನು ಬೆಳಕಿಗೆ ಸೇರಿದ 6 ಮಾಂತ್ರಿಕ ಚಿಹ್ನೆಗಳನ್ನ ಹುಡುಕಿ ಒಟ್ಟುಗೂಡಿಸ್ಬೇಕು. ಇದೇ ಅವನ ಮುಂದಿದ್ದ ದೊಡ್ಡ ಚಾಲೆಂಜ್. ಮೊದಲಿಗೆ ಇದೆಲ್ಲ ನಂಬದಿದ್ದರೂ ಯಾವಾಗ ಆ ರೈಡರ್ ಒಬ್ಬ ಡಾಕ್ಟರ್ ವೇಷದಲ್ಲಿ ಬಂದು ವಿಲ್ಗೆ ಮತ್ತೆ ಅವನ ಕುಟುಂಬಕ್ಕೆ ಬೆದರಿಕೆ ಹಾಕ್ತಾನೋ ಆಗ ಅವನಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥ ಆಗುತ್ತೆ. ಇನ್ನೂ ಸುಮ್ಮನಿದ್ರೆ ಆಗಲ್ಲ ಅಂತ ಗೊತ್ತಾಗಿ ಕೊನೆಗೂ ಅವನು ತನ್ನ ಹಣೆಬರವನ್ನ ಒಪ್ಪಿಕೊಡೋಕೆ ನಿರ್ಧರಿಸ್ತಾನೆ. ಆದ್ರೆ ಈಗಲೂ ಒಂದು ದೊಡ್ಡ ಪ್ರಶ್ನೆ ಹಾಗೇ ಉಳಿದುಕೊಂಡಿದೆ. ವಿಲ್ ಹೇಳಿದ ಹಾಗೆ ಅವನು 6ನೇ ಮಗ ಆಗಿದ್ರೆ ಆ ಭವಿಷ್ಯವಾಣಿ ಪ್ರಕಾರ 7ನೇ ಮಗನಾಗಿರೋಕೆ ಹೇಗೆ ಸಾಧ್ಯ ಅಲ್ವಾ? ಈ ಒಂದು ಪ್ರಶ್ನೆಯ ಉತ್ತರದಲ್ಲೇ ಅವನ ಇಡೀ ಗತಕಾಲದ ರಹಸ್ಯ ಅಡಗಿತ್ತು. ಆ ರಹಸ್ಯ ಅದು ಒಂದು ಕುಟುಂಬದ ದೊಡ್ಡ ದುರಂತ. ಸತ್ಯ ಏನಂದ್ರೆ, ವಿಲ್ಗೆ ಟಾಮ್ ಅಂತ ಒಬ್ಬ ಅವಳಿ ಸಹೋದರ ಇದ್ದ, ಹೌದು. ಆದ್ರೆ 14 ವರ್ಷಗಳ ಹಿಂದೆ ಆ ಮಗು ಇನ್ನೂ ಚಿಕ್ಕದಾಗಿದ್ದಾಗಲೇ ಅವನನ್ನ ಯಾರೋ ಕಿಡ್ನ್ಯಾಪ್ ಮಾಡಿದ್ರು. ಇದೇ ಕಾರಣಕ್ಕೆ ಅವನ ತಂದೆ ಯಾವಾಗ್ಲೂ ದುಃಖದಲ್ಲಿರ್ತಿದ್ರು. ಇದರರ್ಥ ವಿಲ್ 6ನೇ ಮಗನಲ್ಲ, ಅವನು 7ನೇ ಮಗ. ಭವಿಷ್ಯವಾಣಿ ನಿಜವಾಗಿತ್ತು. ಒಮ್ಮೆ ತಾನು ಯಾರು ಅಂತ ಒಪ್ಕೊಂಡ ಮೇಲೆ ವಿಲ್ ಬುಕ್ ಆಫ್ ಗ್ರಾಮರಿ ಅನ್ನೋ ಒಂದು ಹಳೇ ಪುಸ್ತಕವನ್ನ ಓದ್ತಾನೆ. ಅದನ್ನ ಓದಿದ ಮೇಲೆ ಅವನೊಳಗಿದ್ದ ಎಲ್ಲಾ ಅದ್ಭುತ ಶಕ್ತಿಗಳು ಜಾಗೃತಗೊಳ್ಳುತ್ತೆ.
ಬೆಳಕಿನ ಚಿಹ್ನೆಗಳನ್ನು ಗುರುತಿಸೋದು, ಮನಸ್ಸಿನಿಂದಲೇ ವಸ್ತುಗಳನ್ನು ಚಲಿಸೋದು, ಟೈಮ್ ಟ್ರಾವೆಲ್ ಮಾಡೋದು ಅಷ್ಟೇ ಅಲ್ಲ, ಕೈಗಳಿಂದ ಬೆಂಕಿ ಸೃಷ್ಟಿಸೋ ಶಕ್ತಿ ಕೂಡ ಅವನಿಗೆ ಬಂದಿತ್ತು. ಅವನೀಗ ಮೊದಲಿನ ವಿಲ್ಲಾಗೆ ಉಳಿದಿರಲಿಲ್ಲ. ಆದರೆ ಇದೆಲ್ಲದರ ಮಧ್ಯೆ ಅವನಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು. ನೆನಪಿದ್ಯಾ ಅವನಿಷ್ಟಪಡ್ತಿದ್ದ ಆ ಹುಡುಗಿ ಮ್ಯಾಗಿ? ವಿಲ್ ಅವಳು ಕೂಡ ತನ್ನ ಹಾಗೆ ಒಬ್ಬ ಶಕ್ತಿಶಾಲಿ ಮಿತ್ರ ಅಂತ ನಂಬಿದ್ದ. ಆದರೆ ನಿಜ ಏನಂದ್ರೆ ಅವಳು ರೈಡರ್ಗಾಗಿ ಕೆಲಸ ಮಾಡ್ತಿದ್ದ ಒಬ್ಬ ಮಾಟಗಾತಿ. ಚಿಹ್ನೆಗಳನ್ನು ಕದಿಯೋಕೆ ಅಂತಾನೆ ವಿಲ್ನನ್ನ ಬಳಸ್ಕೊಳ್ತಾ ಇದ್ಲು. ಈ ಎಲ್ಲಾ ಅಡೆತಡೆಗಳ ನಡುವೆಯೂ ವಿಲ್ ತನ್ನ ಕೆಲ್ಸವನ್ನ ನಿಲ್ಲಿಸ್ಲಿಲ್ಲ. ಒಂದೊಂದೇ ಚಿಹ್ನೆನ ಹುಡುಕೋಕೆ ಶುರು ಮಾಡ್ದ. ಮೊದಲನೇ ಚಿಹ್ನೆ ಅವನು ತನ್ನ ತಂಗಿಗ್ ಕೊಟ್ಟಿದ್ದ ಪೆಂಡೆಂಟ್ನಲ್ಲೇ ಇತ್ತು. ಎರಡನೇ ಚಿಹ್ನೆಗಾಗಿ ಟೈಮ್ ಟ್ರಾವೆಲ್ ಮಾಡಿ ಹಾವಿನ ಜೊತೆ ಫೈಟ್ ಮಾಡ್ದ. ಮೂರನೇ ಚಿಹ್ನೆಗಾಗಿ ತನ್ನ ವಾಚನ್ನೇ ಕೊಟ್ಟು ಒಂದು ಗುರಾಣಿ ಪಡ್ದ. ನಾಲ್ಕನೇ ಚಿಹ್ನೆಗೋಸ್ಕರ ರೈಡರ್ನ ವಶದಲ್ಲಿದ್ದ ತನ್ನ ಅಣ್ಣ ಮ್ಯಾಕ್ಸ್ ಜೊತೆಗೆ ಫೈಟ್ ಮಾಡ್ಬೇಕಾಯ್ತು. ಐದನೇ ಚಿಹ್ನೆನ ಆ ಮ್ಯಾಗಿ ಕದಿಯೋಕ್ಕೂ ಮುಂಚೆ ಹೇಗೋ ಪಡ್ಕೊಂಡ. 5 ಚಿಹ್ನೆಗಳು ಸಿಕ್ಕಿದ್ದು, ಆದ್ರೆ 6ನೇ ಚಿಹ್ನೆ ಎಲ್ಲಿದೆ ಅನ್ನೋದೇ ಯಾರಿಗೂ ಗೊತ್ತಿರ್ಲಿಲ್ಲ. ಸರಿ, ಕಥೆ ಈಗ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಬೆಳಕು ಮತ್ತು ಕತ್ತಲೆಯ ನಡುವಿನ ಅಂತಿಮ ಯುದ್ಧದ ಸಮಯ. ವಿಲ್ ಮತ್ತು ಉಳಿದ ಯೋಧರೆಲ್ಲ ಸೇರಿ ಒಂದು ಸುರಕ್ಷಿತ ಸ್ಥಳವಾದ ಗ್ರೇಟ್ ಹಾಲ್ನಲ್ಲಿ ಆ ಕೊನೆಯ ಮುಖಾಮುಖಿಗಾಗಿ ಕಾಯ್ತಾ ಇದ್ರು. ಆದ್ರೆ ಆ ರೈಡರ್ ತುಂಬಾ ಕುತಂತ್ರಿ. ಅವನು ಹೊರಗಿನಿಂದ ವಿಲ್ನ ಅಪ್ಪ ಅಮ್ಮನ ಧ್ವನಿಯಲ್ಲಿ ಬಾಗಲ್ ತೆಗಿ, ನಿಮ್ಮ ಅಣ್ಣನಿಗೆ ಗಾಯ ಆಗಿದೆ ಅಂತ ಕೂಗ್ತಾನೆ. ತನ್ನ ಫ್ಯಾಮಿಲಿ ಡೇಂಜರ್ನಲ್ಲಿದೆ ಅಂತ ಅನ್ಕೊಂಡು ವಿಲ್ ಆ ಬಾಗ್ಲನ್ನ ತೆರೆದುಬಿಡ್ತಾನೆ. ಅಷ್ಟೇ, ಕತ್ಲೆ ಒಳಗೆ ನುಗ್ಗಿಬಿಡುತ್ತೆ. ಒಳಗೆ ಬಂದ ರೈಡರ್ನ ಶಕ್ತಿಯ ಮುಂದೆ ಆ ಪ್ರಾಚೀನ ಯೋಧರಾಗಲಿ ವಿಲ್ಲಾಗಲಿ ಯಾರೂ ನಿಲ್ಲೋಕಾಗಲ್ಲ. ಆತ ಇಡೀ ಜಾಗವನ್ನೇ ಕತ್ತಲಲ್ಲಿ ಮುಳುಗಿಸ್ಬಿಡ್ತಾನೆ. ಅಷ್ಟೇ ಅಲ್ಲ, ಒಂದು ಶಾಕಿಂಗ್ ಸತ್ಯವನ್ನ ಹೇಳ್ತಾನೆ. ವಿಲ್ನ ಆ ಕಳೆದುಹೋದ ಅವಳಿ ಸಹೋದರ ಟಾಮ್ ತನ್ನ ಬಂಧನದಲ್ಲೇ ಇದ್ದಾನೆ ಅಂತ. ಈಗ ಪರಿಸ್ಥಿತಿ ನೋಡಿ. ರೈಡರ್ ಹತ್ರ ವಿಲ್ಲಿನ ಸಹೋದರ ಟಾಮ್ ಇದ್ದಾನೆ. ಯೋಧರೆಲ್ಲ ಸೋತ್ಹೋಗಿದ್ದಾರೆ. ಎಲ್ಲ ಭರವಸೆನೂ ಕಳೆದೋಗಿದೆ. ಇಂಥ ಸಮಯದಲ್ಲಿ ಗೆಲ್ಲೋಕ್ಕೆ ಒಂದೇ ದಾರಿ, ಅದು ಆ 6ನೇ ಚಿಹ್ನೆ. ಆದ್ರೆ ಅದು ಎಲ್ಲಿದೆ? ಆಗ ವಿಲ್ಗೆ ಒಂದು ಸತ್ಯದ ಅರಿವಾಗುತ್ತೆ. ಆ 6ನೇ ಚಿಹ್ನೆಯನ್ನ ಯಾರಿಂದಲೂ ಮರೆಮಾಚೋಕ ಸಾಧ್ಯ ಇರಲಿಲ್ಲ. ಯಾಕೆಂದ್ರೆ ಆ ಅಂತಿಮ ಚಿಹ್ನೆ ಬೇರೆ ಯಾರೂ ಅಲ್ಲ, ಬೇರೆಲ್ಲೂ ಇರಲಿಲ್ಲ. ಅದು ಸ್ವತಃ ವಿಲ್ ಸ್ಟಾಂಟನ್ ಆಗಿದ್ದ. ಹೌದು, ಅವನೇ 6ನೇ ಚಿಹ್ನೆ. ಈ ಅರಿವು ಮೂಡಿದ ತಕ್ಷಣ ಅವನೊಳಗಿನ ಸಂಪೂರ್ಣ ಶಕ್ತಿ ಜಾಗೃತಗೊಂಡು ಹೊರಬರುತ್ತೆ. ಇಡೀ ಕುಟುಂಬ ಮತ್ತೆ ಒಂದಾಗತ್ತೆ. ತನ್ನ ಸಂಪೂರ್ಣ ಶಕ್ತಿ ಜಾಗೃತಗೊಂಡ ಮೇಲೆ ವಿಲ್ಗೆ ಆ ರೈಡರನ್ನ ಸೋಲ್ಸೋದು ದೊಡ್ಡ ವಿಷಯವೇ ಆಗಿರಲಿಲ್ಲ. ಅವನು ಆ ರೈಡರನ್ನು, ಅವನ ಇಡೀ ಕತ್ತಲೆಯ ಸೇನೆಯನ್ನ ಒಂದು ಮಾಂತ್ರಿಕ ಗೋಳದೊಳಗೆ ಬಂಧಿಸಿ ಈ ಪ್ರಪಂಚದಿಂದ ಶಾಶ್ವತವಾಗಿ ಹೊರಗೆ ಕಳಿಸ್ಬಿಡ್ತಾನೆ. ಕತ್ಲೆ ಸೋತ್ಮೇಲೆ ರೈಡರ್ನ ಬಂಧನದಲ್ಲಿದ್ದ ವಿಲ್ನ ಅವಳಿ ಸಹೋದರ ಟಾಮ್ ಕೂಡ ಮುಕ್ತನಾಗ್ತಾನೆ. 14 ವರ್ಷಗಳ ದುರಂತದ ನಂತರ ಆ ಸ್ಟ್ಯಾಂಟನ್ ಕುಟುಂಬ ಕೊನೆಗೂ ಒಂದಾಗುತ್ತೆ. ಈ ಕಥೆ ಮುಗೀತು. ಆದ್ರೆ ಕೊನೆಯಲ್ಲಿ ಒಂದು ಪ್ರಶ್ನೆ ಹಾಗೆ ಉಳಿಯತ್ತೆ. ನಿಜವಾದ ಹೀರೋಯಿಸಂ ಅಂದ್ರೆ ಏನು? ಅಸಾಧಾರಣ ಶಕ್ತಿಗಳನ್ನ ಹೊಂದಿರೋದೋ ಅಥವಾ ಆ ಶಕ್ತಿಯನ್ನ ಬೇರೆಯವರ ಉಳಿತಿಗಾಡಿ ಬಳಸೋ ಧೈರ್ಯವೋ?